ಕರ್ನಾಟಕದ ಸಮಸ್ತ ಜನತೆಗೆ ನಮಸ್ಕಾರ. ಮನುಕುಲದ ಒಳಿತಿಗಾಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಸೋನು. ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಸರಳ ಬದುಕು. ಒನ್ಸ್ ಅಗೇನ್ ವೆಲ್ಕಮ್ ಟು ಮನುಕುಲದ ಒಳಿತಿಗಾಗಿ. ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಸರಳ ಬದುಕು. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಸ್ವಾಮಿ ವಿವೇಕಾನಂದರು ಯುವಕರನ್ನ ಎಚ್ಚರಿಸಿದ ಮಾತಿದು. ಜೀವನದಲ್ಲಿ ಯಶಸ್ಸು ಗಳಿಸಬೇಕೆನ್ನುವುದು ಪ್ರತಿಯೊಬ್ಬರ ಕನಸಾಗಿರುತ್ತದೆ. ಹೀಗೆ ಕನಸೆಂಬ ಕುದುರೆಯನ್ನ ಹಂಬಲಿಸಿ ಹೋಗುತ್ತಿರುವಾಗ ಹಲವು ಅಡೆತಡೆ, ಅಡ್ಡಿ, ಆತಂಕಗಳು ಎದುರಾಗುವುದು ಸಹಜ. ಆದರೆ ಇವುಗಳನ್ನ ಎದುರಿಸಿದ್ರೆ ಮಾತ್ರ ಗೆಲುವು ಸಾಧ್ಯ ಅನ್ನೋದನ್ನ ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು. ಜೀವನದಲ್ಲಿ ಕೆಲವರು ದೊಡ್ಡ ಮಟ್ಟದ ಗುರಿಗಳನ್ನೇನೋ ಹೊಂದಿರುತ್ತಾರೆ. ಅವರು ಶ್ರಮಜೀವಿಗಳು, ಗುರಿಯೆಡೆಗೆ ಕಾರ್ಯ ಪ್ರವೃತ್ತರಾಗಿರುವವರು ಆಗಿರುತ್ತಾರೆ. ಆದರೆ ಪದೇ ಪದೇ ಅಡೆತಡೆಗಳು ಕಾಣಿಸಿಕೊಳ್ಳುತ್ತವೆ. ಆಗ ನಮ್ಮ ಹಣೆ ಬರಹ, ನನಗೆ ಯಾಕೆ ಹೀಗಾಗುತ್ತಿದೆ, ನಾನು ಗುರಿ ಮುಟ್ಟುವುದು ಅಸಾಧ್ಯ ಅಂದುಕೊಳ್ಳುವವರೇ ಹೆಚ್ಚು. ಒಂದು ವೇಳೆ ಸಮಸ್ಯೆಗಳು ಗುರಿ ಮುಟ್ಟಲು ನಿಮಗೆ ತಡೆಗೋಡೆಯಾಗುತ್ತಿದ್ದರೆ ಅದಕ್ಕೆ ಕಾರಣ ನಿಮ್ಮ ವಾಸಸ್ಥಾನದ ವೈಜ್ಞಾನಿಕ ಅಂಶಗಳು ಎನ್ನುವುದನ್ನು ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು ತಮ್ಮ ಸಂಶೋಧನೆಯಲ್ಲಿ ಕಂಡುಕೊಂಡಿದ್ದಾರೆ. ಶ್ರದ್ಧೆ, ಪರಿಶ್ರಮ ಇಲ್ಲದೆ ಯಾವುದೇ ಗುರಿಯನ್ನ ಮುಟ್ಟುವುದು ಅಸಾಧ್ಯ. ಇವೆಲ್ಲದಕ್ಕೂ ಮೀರಿ ನೀವು ಗುರಿ ಮುಟ್ಟುವಲ್ಲಿ ಯಶಸ್ವಿಯಾಗಿಲ್ಲ ಅಂದರೆ ನಿಮಗೆ ಗುರೂಜಿಯವರ ಸಲಹೆಗಳು ಅತ್ಯವಶ್ಯಕ. ಗುರೂಜಿಯವರ ಸಂಶೋಧನೆಯ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ದಿನನಿತ್ಯ ಜೀವನದ ಮೇಲೆ ಧನಾತ್ಮಕ ಹಾಗೂ ಋಣಾತ್ಮಕ ಅಂಶಗಳ ಪ್ರಭಾವವಿರುತ್ತದೆ. ಧನಾತ್ಮಕ ಅಂಶಗಳನ್ನ ನಮ್ಮ ಜೀವನದಲ್ಲಿ ಹೆಚ್ಚಿಸಿಕೊಂಡು ಗುರಿ ಸಾಧನೆಯತ್ತ ಮುನ್ನಡೆಯುವುದು ಹೇಗೆ ಅನ್ನೋದನ್ನ ಗುರೂಜಿಯವರಿಂದಲೇ ತಿಳಿಯೋಣ. ಖ್ಯಾತ ಸರಳ ವಾಸ್ತು ತಜ್ಞರಾದಂತಹ ಡಾಕ್ಟರ್ ಚಂದ್ರಶೇಖರ್ ಗುರೂಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರೂಜಿ, ಇವತ್ತು ಬದುಕಿನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರಲ್ಲೂ ಮುಖ್ಯವಾಗಿ ಗುರಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೋಡ್ರಿ, ಇವತ್ತು ಒಂದು ಸ್ಪಷ್ಟವಾಗಿ ಹೇಳ್ಬೇಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯ ಗುರಿ ಅನ್ನೋದು ಇಟ್ಕೊಂಡ್ರೆ ಏನಾರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಐತಿ, ಹೊರತು ಅದು ಇಲ್ಲಾಂದ್ರೆ ಎಂದೂ ಸಾಧ್ಯ ಇಲ್ಲ ಅಂತ ಅನ್ನೋಂಥ. ಒಂದು ಸಣ್ಣ ಎಕ್ಸಾಂಪಲ್ ತಮ್ಮ ಕೊಡ್ಬೇಕಂತಂದ್ರೆ, ಒಂದು ಯಾವರ ಊರಿಗೆ ಹೋಗ್ಬೇಕು ಅನ್ನೋದು ನಾವು ಇಟ್ಕೊಂಡಿದೀವಿ ಅಂದ್ರೆ ಆ ದಾರಿ ಹೇಗಿದೆ, ಹೇಗೆ ಹೋದ್ರೆ ಆ ಊರನ್ನು ಮುಡ್ತೀವಿ ಅನ್ನೋದರ ಆ ಕಲ್ಪನೆ ಬೇಕಾಗತ್ತೆ ಅವನಿಗೆ. ಇಲ್ಲಪ್ಪ ಅಂದ್ರೆ ನಾವು ಗುರಿನೇ ಇಲ್ಲ ಅಂತಂದ್ರೆ, ಅಥವಾ ಯಾವ ಊರಿಗೆ ಹೋಗ್ಬೇಕು ಅನ್ನೋದು ನಮ್ಮ ಕಲ್ಪನೆ ಇಲ್ಲ, ಹಂಗೇನೆ ಹೋಗೋದು ಯಾವಾಗ ಬಂದಾಗ ಊರು ನೋಡೋಣ ಅಂತ ತಿಳ್ಕೊಂಡಂತ ಅನ್ನೋದು, ನೆನಪಿಗೆ ಬಂದಾಗ ಇದೇ ಊರಿಗೆ ನಾ ಬರ್ತಾ ಇದ್ದೀನಿ ಅಂತ ಅನ್ನುವಂಥದ್ದು ಮಟ್ಟಿಗೆ ಹೋಗುವಂಥದ್ದು, ಅದು ಗುರಿಗೆ ಸಂಬಂಧಪಡುವಂಥದ್ದು ಅಲ್ಲೋದಿಲ್ಲ. ಅದಕ್ಕೆ ನಾವು ಪ್ರತಿಯೊಂದು ಲೆಕ್ಕದಲ್ಲಿ ಇವತ್ತು ಯಾವೇ ದೊಡ್ಡ ವ್ಯಕ್ತಿಗಳು ಒಂದು ಒಳ್ಳೆಯ ಸ್ಥಾನವನ್ನು ಮುಟ್ಟಿದ್ದಾರೆ, ಅತ್ಯುನ್ನತ ಸ್ಥಾನದಲ್ಲಿ ಮುಟ್ಟಿದ್ದಾರೆ ಅಂದ್ರೆ ಅವ್ರದೇ ಆದ ಗುರಿಗಳನ್ನು ಅವರು ಇಟ್ಕೊಂಡಾಗನೇ ಆ ಸಾಧನೆಗೆ ಸಾಧ್ಯವಾಗಿದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿರುತ್ತೆ. ಅದಕ್ಕೆ ಇಲ್ಲಿ ನಾವು ಒಂದು ಸ್ಪಷ್ಟವಾಗಿ ಹೇಳ್ಬೇಕಂತ, ಗುರಿಯನ್ನು ನಾವು ಇಟ್ಕೊಂಡು ಹೋದಾಗ ಆ ಮನುಷ್ಯ ಇವತ್ತೊಂದು ಊರಿಗೆ ಹೋಗ್ಬೇಕಂದಾಗ ಹೆಂಗೆ ಹೋಗ್ಬೇಕು, ಎಷ್ಟು ಟೈಮ್ನಾಗ ಹೋಗ್ಬೇಕು, ಅವೆಲ್ಲ ಕ್ಯಾಲ್ಕುಲೇಟ್ ಆಗತ್ತೆ. ಕರೆಕ್ಟಿ, ಯಾವಾಗ ನಾ ಬಿಟ್ಟರೆ ಅದನ್ನ ಹೋಗಿ ನಾ ಮುಟ್ಲಿಕ್ಕೆ ಸಾಧ್ಯ ಐತೆ ಅಂತ ಅನ್ನೋದು. ಹಾಗೆ ಗುರಿಯನ್ನು ಇಟ್ಕೊಂಡ್ರೆ ಅವನು ತಾನದ ಕೆಲಸದಲ್ಲಿ ತಲ್ಲಿನಾಕನ ಅವನು ಏನ್ರಿ, ಅದನ್ನ ಹಾಗೆ ಗುರಿ ಇಟ್ಕೊಳ್ಳೋದನ್ನ ಕೆಲಸದಲ್ಲಿ ಆ ಮುಂದುವರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದೆ ಯಾವುದೇ ಯಾವ್ದೊಂದು ಚೌಕಟ್ಟು ಫಿಕ್ಸ್ ಆಗತ್ತೆ. ಈ ಒಂದು ಗುರಿಯನ್ನು ನಾನು ಮುಟ್ಟಬೇಕಾದ್ರೆ ನಾನು ಏನೇನು ಮಾಡ್ಕೋಬೇಕು, ತಯಾರಿ ಏನು ಮಾಡ್ಕೋಬೇಕು ಅನ್ನುವಂಥದ್ದು ನಾವು ಕಲ್ಪನೆಗೆ ಬಂದ್ಬಿಡುತ್ತೆ. ಅದು ಮತ್ತು ಅದು ಗುರಿ ಎಷ್ಟು ಟಫ್ ಇದೆಯೋ ಆ ಟಫ್ ಇದ್ದಷ್ಟು ತಾನು ಎಷ್ಟು ಅದನ್ನ ಪ್ರಯತ್ನವನ್ನು ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದು ಅವನ ಒಂದು ಲಕ್ಷ್ಯಕ್ಕೆ ಬರುವಂಥದ್ದು. ಇಲ್ಲಪ್ಪ ಅಂದ್ರೆ ಅದು ಏನು ಒಂದು ತೊಂದರೆ ಆಗುತ್ತೆ ಅಂದ್ರೆ ಮುಂದೆ ಅವನು ಅದು ಯಾವುದೇ ಇರಲಿಲ್ಲಪ್ಪ ಅಂದ್ರೆ ನಡೆಯಂಗಿಲ್ಲ ಏನ್ರಿ. ಅದಕ್ಕೆ ಒಂದು ಸಲ ಗುರಿ ಇಟ್ಕೊಂಡ್ರೆ ಆ ಮನುಷ್ಯನಿಗೆ ಆ ಮೈಂಡ್ನಲ್ಲಿ ಅದು ಫಿಕ್ಸ್ ಹಾಕೋತ ಹೋಗುತ್ತೆ. ಅದಕ್ಕೆ ಹಲವಾರು ತಯಾರಿಗಳನ್ನು ನಾನು ಏನೇನು ಮಾಡ್ಕೋಬೇಕು ಅಂದಾಗ ಮುಟ್ಲಿಕ್ಕೆ ಸಾಧ್ಯ ಐತೆ ಅಂತ ತಿಳ್ಕೊಂಡು
ಆಮೇಲೆ ನನ್ನ ಒಂದು ಕಲ್ಪನೆ ಪ್ರಕಾರ ನಿಜವಾಗಿಯೂ ಮನುಷ್ಯ ಒಂದು ಗುರಿಯನ್ನು ಇಟ್ಟುಕೊಂಡು ಪ್ರಯತ್ನವನ್ನು ಮಾಡಲಿಕ್ಕೆ ಶುರು ಮಾಡಿದ ಅಂತಂದ್ರೆ ಅಥವಾ ಅದನ್ನೊಂದು ವಿಜುವಲೈಸೇಷನ್ ಮಾಡ್ಕೊಂಡು ಅವನು ಪ್ರಯತ್ನವನ್ನು ಮಾಡಿದ ಅಂತಂದ್ರೆ 100% ಆ ಮನುಷ್ಯ ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಐತೆ ಅನ್ನೋಂಥದ್ದು ಏನ್ರಿ. ಅದಕ್ಕೆ ಇಲ್ಲಿ ಎರಡು ಮಾತು ಬರಲ್ಲ. ಏನಪ್ಪಾ ಅಂದ್ರೆ ನಾನು ಸಾಧನೆ ಆಗಲಿಲ್ಲ ಅಂತಂದು ಒಂದೊಂದು ಸಲ ಬೀಳ್ಬೋದು. ಪ್ರಯತ್ನ ಮಾಡ್ಕೊಂಡು ಆ ಗುರಿಯನ್ನು ಮುಟ್ಟುವೊಳಗೆ ಹಲವಾರು ತೊಂದರೆಗಳು ಬರ್ಬೋದು. ಅವನು ಒಂದು 2-3 ಸಲ ಅದರದ್ದು ಹೊಡೆತಾನು ತಿನ್ಬೋದು. ಏನಪ್ಪ ಇನ್ನು ಸಾಧ್ಯ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಹೋಗೋಬಹುದು. ಬಟ್ ಆ ಪ್ರಯತ್ನವನ್ನು ಅವನು ಬಿಡಲಿಲ್ಲ ಅಂದ್ರೆ ಒಂದು ದಿನ ಆ ಗುರಿಯನ್ನು ಅವನು ಮುಟ್ಟಿಸ್ಲಿಕ್ಕೆ ಸಾಧ್ಯ ಐತಿ. ಅವನು ಆ ಜಾಗವನ್ನು ಮುಟ್ಲೇ ತೀರ್ತಾನಂತಂದ್ರೆ ಎರಡು ಮಾತು. ಗುರುಜಿ, ಜೀವನದಲ್ಲಿ ಗುರಿಯನ್ನ ಮುಟ್ಬೇಕಾದ್ರೆ ಯಾವ ರೀತಿಯ ಪ್ರಾಮುಖ್ಯತೆಯನ್ನು ಅದಕ್ಕೆ ಕೊಡಬೇಕು ಅಂದ್ರೆ ಇಂಪಾರ್ಟೆನ್ಸ್ ಅನ್ನೋದು ಇರುತ್ತೆ. ಯಾವುದೋ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇರ್ತೀವಿ, ಯಾವ ರೀತಿ ನೋಡ್ರಿ, ಒಂದು ಇಂಪಾರ್ಟೆನ್ಸ್ ಅಂತಂದ್ರೆ ಅದು ಯಾವ ರೀತಿ ನಾವು ಗುರಿಯನ್ನು ಇಟ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ಸ್ ಇರುತ್ತೆ. ನಾವು ಗುರಿಯನ್ನು ಇಟ್ಕೊಂಡು ಯಾವ ರೀತಿ ನಾವು ಮುಂದುವರಿಬೇಕಂತ ಅನ್ನೋದನ್ನ ಒಂದು ಇವತ್ತು ಅದಕ್ಕೆ ತಯಾರಿಯಪ್ಪ ಅಂತಂದ್ರೆ ಅದನ್ನು ಎಜುಕೇಷನ್ವಾಗಿ ಅದು ಯಾವ ರೀತಿ ಇದೆ ಏನಿದೆ ಅಂತ ಅನ್ನೋದು. ಅದು ಎಜುಕೇಷನ್ಗೆ ಸಂಬಂಧಪಟ್ಟಂಥ ಗುರಿ ಇದೆಯೋ ಹೆಂಗಿದೆ ಅಂತ ತಿಳ್ಕೊಂಡು ಆ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಇದ್ದಾಗ ನಾವು ಅದೇ ರೀತಿ ಹೇಗೆ ಹೋಗಬೇಕು ಏನು ಮಾಡ್ಬೇಕಂತ ಅನ್ನೋದು ಅದು ಇಂಪಾರ್ಟೆಂಟ್ಸ್ ಆಗುತ್ತೆ. ಕರೆಕ್ಟ್ ರೀ. ಆಮ್ಯಾಗ ಅದ್ರ ಜೊತೆ ಏನಾಗುತ್ತೆ ಅಂತಂದ್ರೆ ಆಮ್ಯಾಗ ವೃತ್ತಿ ಅದು ಆ ಶಿಕ್ಷಣ ಜೊತೆ ಆ ಎಜುಕೇಷನ್ಸ್ ಜೊತೆ ಯಾವ ವೃತ್ತಿಯೊಳಗೆ ನಾವು ಕೈಗೊಳ್ತೀವಿ ಅಥವಾ ಗುರಿಯನ್ನು ಇಟ್ಕೋತೀವಿ ನಾವು ಅದನ್ನಂತ ಆ ಗುರಿ ತಕ್ಕ ಆ ವೃತ್ತಿಯ ತಕ್ಕ ಗುರಿ ಇದ್ದಾಗ ಆ ವೃತ್ತಿಯದ ಬಗ್ಗೆ ನಾವು ಭಾಳ ಡೀಟೇಲ್ ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೇನ ಒಂದು ಗುರಿಯನ್ನು ಸುಮ್ಮನೆ ಇಟ್ಕೊಳಕ್ ಆಗೋದಿಲ್ಲ ಅದನ್ನ. ಏನ್ರಿ, ಇವತ್ತು ನಾನು ಆಕಾಶದಲ್ಲಿ ಹಾರಾಡಿ ಬಿಡ್ಬೇಕು ಅನ್ನೋಂಥದ್ದು ಗುರಿ ಇಟ್ಕೊಳಕ್ ಸಾಧ್ಯ ಇಲ್ಲ. ಅಂದರೆ ಯಾವುದೊಂದು ತನಗೆ ಕೈಗೆ ನೆಲ್ಕುವಂಥ ಒಂದು ಸಾಧ್ಯ ಐತೆಪ್ಪ ಅನ್ನೋಂಥದ್ದು ಮನುಷ್ಯನಿಗೆ ಗೊತ್ತಾಗುತ್ತೆ. ಇದು ನನ್ನಿಂದ ಸಾಧ್ಯ ಐತೆ ಅಂದಾಗ ಅಂಥ ಒಂದು ಗುರಿಯನ್ನು ಇಟ್ಕೊಂಡಂತಂದ್ರೆ ಅದು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ಈ ವೃತ್ತಿ ಅಂದ್ರೆ ಆ ಸಂಬಂಧಪಟ್ಟಂತ ಒಂದು ಯಾವ ಇದ್ರೊಳಗೆ ನಾವು ಹೋಗ್ಬೇಕಾಗೈತಿ ಅದು ಭಾಳ ಇಂಪಾರ್ಟೆಂಟ್ ಆಗುವಂಥದ್ದು. ಇನ್ನು ಅದ್ರ ತಕ್ಕ ಹಣಕಾಸು ಎಷ್ಟು ಹಿಡಿಯುತ್ತೆ. ಯಾಕಂದ್ರೆ ಬರೀ ನಾವು ಗುರಿ ಇಟ್ಕೊಂಡು ಪ್ರಯತ್ನ ಮಾಡುವಂಥದ್ದು ಅಷ್ಟು ಸರಳ ಅಲ್ಲ. ಅದ್ರ ತಕ್ಕ ಅಷ್ಟೇ ಹಣವನ್ನು ನಾವು ಖರ್ಚು ಮಾಡ್ಕೋಬೇಕಾಗತ್ತೆ, ವಿನಿಯೋಗಿಸ್ಬೇಕಾಗತ್ತೆ. ಆ ಹಣನ ನಾವು ಎಷ್ಟು ವಿನಿಯೋಗಿಸಿ ನಾವು ಮುಂದುವರಿತೀವೋ ಅದು ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ಹಣಕಾಸಿನ ತಯಾರಿ ನಮ್ಮಲ್ಲಿ ಐತೋ ಇಲ್ಲ ಅಂತ ಅನ್ನೋದು ಅದನ್ನ ನಾವು ನೋಡ್ಕೋಬೇಕು. ಒಂದ್ ವೇಳೆ ಗುರಿಯನ್ನು ಇಟ್ಕೋತೀವಿ, ಆ ಪ್ರಾಜೆಕ್ಟಿಗೆ ಹಿಂಗೆ ಹೋಗ್ಬೇಕು ಅನ್ನೋದಂತ ವಿಚಾರ ಮಾಡ್ಕೋತೀವಿ, ನಾವು ಇದನ್ನ ಸಾಧನೆ ಮಾಡ್ಬೇಕನ್ನ ಅಲ್ಲಿ ಫೈನಾನ್ಷಿಯಲ್ ಆಸ್ಪೆಕ್ಟ್ ಕಡಿಮೆ ಆಯ್ತು ಅಥವಾ ಅಲ್ಲಿ ಸಪ್ಲೈ ಬರೋಬ್ಬರಿ ಆಗಲಿಲ್ಲ ಅಂದ್ರೆ ಆಟೋಮೆಟಿಕ್ ಅವ್ರಿಗೆ ಇಂಪ್ಯಾಕ್ಟ್ ಅಂತಾರಲ್ಲ, ಅದು ಮುಂದೆ ಆ ಪ್ರಾಜೆಕ್ಟ್ ನಿಂತು ಹೋಗುತ್ತೆ. ಅಂದ್ರೆ ಗುರಿ ಅನ್ನೋದು ಇದಾಗೋದಿಲ್ಲ. ಅದಕ್ಕೆ ಹಣಕಾಸು ಭಾಳ ಇಂಪಾರ್ಟೆಂಟ್ ರೋಲ್ ತಗೊಳ್ತದಂತೆ. ಆಮೇಲೆ ಮುಂದೆ ಎಷ್ಟು ವರ್ಷಕ್ಕೆ ನಾನು ಅದನ್ನು ಸಾಧನೆ ಮಾಡಬೇಕು, ಆ ವರ್ಷದ ಸಾಧನದಲ್ಲಿ ನನ್ನ ಒಂದು ತಯಾರಿ ಎಷ್ಟು ಮಟ್ಟಿಗೆ ಇರಬೇಕು, ಎಲ್ಲ ಆಸ್ಪೆಕ್ಟ್ನಾಗ ಫೈನಾನ್ಷಿಯಲಿ ಆಗಲಿ ಸಸ್ಟೈನ್ ಆಗಲಿ ಇದನ್ನೆಲ್ಲ ನಾವು ಇಟ್ಕೊಂಡು ನಾವು ಮುಂದುವರೆದಂತಂದ್ರೆ ಈ ತಯಾರಿ ಮಾಡಿಕೊಂಡು ಅವಾಗ ಅದು ಗುರಿ ಮುಟ್ಲಿಕ್ಕೆ ಒಂದು ಅನುಕೂಲ ಮಾಡಿಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ತಿಳ್ಕೊಂಡು ಹೇಳ್ಬೋದು. ಗುರುಜಿ, ಜೀವನದಲ್ಲಿ ಗುರಿ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಕೆಲವರಿಗೆ ಜೀವನ ಹೆಂಗಾದ್ರೂ ಹೋಗ್ಲಪ್ಪ ಅಂತಿರ್ತಾರೆ. ಅಂಥವ್ರಿಗೆ ಗುರಿ ಇರಲ್ವಾ ಅಥವಾ ಆ ಪರಿಸ್ಥಿತಿ ಹಂಗೆ ಹೇಳ್ಸುತ್ತೆ? ಇಲ್ರಿ, ಅದು ಒಂದು ನೀವು ಅನ್ನುವಂಥ ಮಟ್ಟಿಗೆ ವಿಚಾರ ಮಾಡಿದ್ರಂತಂದ್ರೆ ಯಾವನಿಗೂ ನಾನೊಂದು ಜಗವನ್ನು ಮುಟ್ಟಬೇಕು ಇದು ಮಾಡ್ಬೇಕಂತ ಅನ್ನೋದು ಯಾರಿಗೂ ಇರುವುದಿಲ್ಲ. ಅಂದ್ರೆ ಅದು ಶುದ್ಧ ಸುಳ್ಳೋದು. ಪ್ರತಿಯೊಬ್ಬರಿಗೆ ಒಂದಿಲ್ಲ ಒಂದು ಆಸೆ ಇರುತ್ತೆ. ಆಸೆ 100% ಇರುವುದನ್ನ ಅದು. ಅಲ್ಲಿ ಪರಿಸ್ಥಿತಿ ಅವನ್ನ ಹತಾಶನಾಗಿ ಮಾಡಿಬಿಡುತ್ತೆ. ಇದು ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಅವನೊಂದು ಸಣ್ಣ ಪ್ರಯತ್ನ ಅವನ ಕೈ ಕುಡ್ಸಕ್ಕೆ ಹೋದಾಗ ಅವನೇನೋ ಒಂದು ಹೊಡೆತ ತಿನ್ನೋದಾಗ್ಲಿ ಅಥವಾ ಪ್ರಯತ್ನ ವಿಚಾರಾಗೇ ಉಳಿಲಿ ಮುಂದೆ ಹೋಗುವಂಥ ಪರಿಸ್ಥಿತಿ ಬರೋದಿಲ್ಲ. ಇವು ಪ್ರಮುಖ ಕಾರಣವಕ್ಕ ಹೊರತು ಆ ಮನುಷ್ಯನ ಗುರಿನೇ ಇರುವುದಿಲ್ಲ ಅಂತ ಅನ್ನೋದಲ್ಲ. ಪ್ರತಿಯೊಬ್ಬ ಸಣ್ಣ ವ್ಯಕ್ತಿ ಆದರೂ ಸಹಿತ ಒಬ್ಬ ಲೇಬರ್ ಆದರೂ ಸಹಿತ ನಾನು ಒಂದು ಗುಡಿಸ್ಲಾ ಕಟ್ಕೋಬೇಕು, ನಂದೇ ಆದ ಒಂದು ಸಣ್ಣ ಮನಿ ಇರಬೇಕು ಅನ್ನೋಷ್ಟು ಮಟ್ಟಿಗೆ ಅವನು ಥಿಂಕ್ ಮಾಡ್ತಿರ್ತಾನೆ. ಅವನಲ್ಲಿ ಬರುವಂಥ ಒಂದು 100, 150, 200 ರೂಪಾಯಿದೊಳಗೆ ಎಷ್ಟರ ಮಾಡಿ ಒಂದು ದಿವಸ ನಾನು ಕಟ್ಕೋಬೇಕು, ಅಲ್ಲಿ ಯಾರ ಮನೆಯಾಗ ಯಾರು ಒಂದು ಇದರಲ್ಲಿ ಇರೋಕ್ಕಿಂತ ನಾನಾ ಒಂದು ಸಣ್ಣ ಒಂದು ಮನಿಯನ್ನು ಕಟ್ಕೋಬೇಕು ಅನ್ನೋಂಥದ್ದು ಆಸೆ ಇರುವುದನ್ನೇ. ಅದೇ ಒಂದು ಅವನು ಗುರಿಯನ್ನು ಇಟ್ಕೊಂಡಿರ್ತಾನೆ. ಅದರಲ್ಲಿ ಎರಡು ಮಾತಿಲ್ಲ ಅಂತ ಅನ್ನೋಂಥದ್ದು. ಆ ಗುರಿಯ ತಕ್ಕ ನಾವು ಹೋಗೋದು ಬಹಳ ಇಂಪಾರ್ಟೆಂಟ್ ಇದೆ ಅಂತ ಅನ್ನೋದು ಇಂಪಾರ್ಟೆಂಟ್ ಐತಿ. ಅದಕ್ಕೆ ಇಲ್ಲಿ ಪ್ರತಿಯೊಬ್ಬಂದಿರುತ್ತೆ. ಬಟ್ ಆ ಸರ್ಕಮ್ಸ್ಟೆನ್ಸಸ್ಸು ಅದು ಅವನಿಗೆ ಕೂಡುದಿಲ್ಲಲ್ಲ, ಅವನು ಅಲ್ಲಿ ಹತಾಶನಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನು ಬರುತ್ತೆ, ಅವನು ಯಾವುದೇ ವಾಸಿಸ್ಲಿ, ಒಂದು ಸಾದಾ ಮನೆ ಇರಲಿ ಅಥವಾ ಎಲ್ಲೇ ಒಂದು ಯಾರ ಜೊತೆನೇ ಇರಲಿ ಅದನ್ನಂತಂದು ಅವನದಾದ ಒಂದು ವಾತಾವರಣ ಅವನಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಸಪೋರ್ಟ್ ಮಾಡ್ತಂದ್ರೆ ಪ್ರತಿಯೊಬ್ಬರ ಲೈಫ್ನಲ್ಲಿ ಆ ಗುರಿಯನ್ನು ಮುಟ್ಟೋದ್ರಲ್ಲಿ ಸಾಧ್ಯ ಐತಿ. ಅದಕ್ಕೆ ನಾನು ಆ ಒಂದು ಭೂಮಿಯ ಅದೃಷ್ಟ ಅಂತೀವಿ ನಾವು, ಅಥವಾ ಒಂದು ಮನೆ ಎಲ್ಲಿ ಇರ್ತೀವೋ ಅಥವಾ ಎಲ್ಲಿ ಕೆಲಸ ಮಾಡ್ತೀವೋ ಎರಡೂ ಅವನಿಗೆ ಸಪೋರ್ಟ್ ಮಾಡಿದ್ದಾತಂದ್ರೆ 100ಕ್ಕೆ 100 ಆ ಗುರಿಗೆ ಮುಟ್ಲಿಕ್ಕೆ ಸಾಧ್ಯ. ಖಂಡಿತ ಗುರುಜಿ, ಮಾತಾಡ್ತೀನಿ. ಉಮೇಶ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮೇಶ್ ಅವ್ರಿಗೆ. ಉಮೇಶ್ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಹಲೋ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನಾ ಮೇಡಮ್? ನಿಮ್ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ.
23/7 ಹ್ಮ್ 1970. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ರೀ ಉಮೇಶ್ ಅವರೇ, ನಮಸ್ಕಾರ ಗುರುಜಿ. ಹೇಳ್ರಿ ಎದ್ರ ಬಗ್ಗೆ ಕೇಳ್ಬೇಕ್ರಿ? ನಮ್ ಬಗ್ಗೆ ಕೇಳ್ಬೇಕಾಗಿತ್ತು, ಬಿಸ್ನೆಸ್ ಮತ್ತೆ ಹಣಕಾಸ ಬಗ್ಗೆ ಕೇಳ್ಬೇಕಾಗಿತ್ತು. ಹಾ ನೋಡ್ರಿ, ಮತ್ತೆ ನಮ್ಗೆ ಯಾವ ಡೈರೆಕ್ಷನ್ ಇದಾಗುತ್ತೆ ಅಂತ ಕೇಳ್ಬೇಕಾಗಿತ್ತು. ಇಲ್ಲಿ ಏನ್ ಬರ್ತಂದ್ರ 1970 ಅದಲ್ರಿ? ಹೌದು ಸರ್. ಹಾ, ದಕ್ಷಿಣ ದಿಕ್ಕು ಅತಿ ಶ್ರೇಷ್ಠವಾದ ದಿಕ್ಕು ನಿಮಗೆ, ಸರಿ ಸರ್. ಹೌದ್ರಿ. ಅದ್ರ ಜೊತೆ ಉತ್ತರನು ಒಳ್ಳೇದು, ಪೂರ್ವನು ಒಳ್ಳೇದು. ನಮ್ಮ ಮನೆ ಬಾಗಿಲು ಪೂರ್ವಕ ಇದೆ. ಪೂರ್ವ ದಿಕ್ಕುನು ಒಳ್ಳೆ ದಿಕ್ಕ್ರಿ ನಿಮಗೆ. ಸರಿ ಗುರುಜಿ. ಹಾ, ಅದರ ಮುಖ್ಯ ದ್ವಾರದಿಂದ ಏನೂ ತೊಂದರೆ ಅಲ್ಲ. ಏನಾರ ಸಣ್ಣ ಪುಟ್ಟ ತೊಂದರೆ ಬಂದಿರ್ತಾನೆ, ಒಳಗಡೆಯಿಂದ ತೊಂದರೆ ಬಂದಿರುತ್ತೆ. ಸರಿ ಸರ್. ಏನ್ರಿ, ಆಮೇಲೆ ಏನೇ ಕೆಲಸ ಮಾಡುವಾಗ ದಕ್ಷಿಣಕ್ಕೆ ಮುಖ ಮಾಡಿ ಕೆಲಸ ಮಾಡ್ಲಿ, ಮಲಿಕೊಳ್ಳೋ ದಕ್ಷಿಣ ತೆಲಿದ್ರೆ ಮತ್ತಷ್ಟು ಪವರ್ ನಿಮ್ಗೆ ಜಾಸ್ತಿ ಇರುತ್ತೆ. ಸರಿ ಸರ್. ಹೌದ್ರಿ, ನೋಡ್ರಿ. ಅಂದ್ರೆ ದಕ್ಷಿಣ ತಲೆಯಾಕ್ ಮಲಗಬೇಕು. ಹೌದು 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 ದಕ್ಷಿಣಕ್ಕೆ ಕೂತ್ಕೊಂಡು ವ್ಯವಹಾರ ಮಾಡ್ಬೇಕು. ಹೌದ್ರಿ. ಏನೇ ಮುಖ ಮಾಡಿ ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಂಡು ವ್ಯವಹಾರ ಮಾಡಿದ್ರೆ ನೀವು ಅಗದಿ ಸಕ್ಸಸ್ ಅನ್ನೋದಿರುತ್ತೆ. ಸರಿ ಗುರುಜಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬೆಟ್ಟದ ಮಲ್ಲಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆ ನಿಮ್ ಹುಟ್ಟಿ ದಿನಾಂಕ ತಿಳಿಸ್ಕೊಡಿ. ಮೇಡಮ್ 25/79. ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ನಮಸ್ಕಾರ ಗುರುಜಿ. ನಮಸ್ಕಾರ ರೀ. ನಮಸ್ಕಾರ ರೀ. ಗುರುಜಿ, ನಮ್ಮ ಮನೆಗೆ ಸರಳ ವಾಸ್ತು ಮಾಡಿಸಿದ್ವಿ ಗುರುಜಿ. ಹೌನ್ರಿ. ಗುರುಜಿ ಬಹಳ ಚೆನ್ನಾಗಿದೆ. ಆದ್ರ ಇತ್ತಿತ್ಲಾಗ ಸ್ವಲ್ಪ ಮನೆಯಲ್ಲೇ ಜಗಳ, ಒಬ್ಬರು. ಏನಿಲ್ರಿ, ಈಗ ಡಬಲ್ ಕ್ರಿಸ್ಟಲ್ ಅನ್ನು ಕೊಟ್ಟಿವಲ್ಲ ನಿಮಗೆ. ಹಾ ರೀ ಗುರುಜಿ. ಅದನ್ನಷ್ಟು ಕ್ಲೀನಿಂಗ್ ಎಷ್ಟು ದಿವಸಕ್ಕೊಮ್ಮೆ ನಡೀತ್ರಿ ಅದು? ಯಾವ್ದ್ರಿ ಗುರುಜಿ? ಬೆಡ್ರೂಮ್ ನಲ್ಲಿ 2 ಕ್ರಿಸ್ಟಲ್ನ ಜೋಡಿ ಕ್ರಿಸ್ಟಲ್ನ ಕೊಟ್ಟಿದೀವಿ ನಿಮಗೆ. ಗುರುಜಿ ಡೈಲಿ ಮಾಡ್ತಾನ್ರಿ ಗುರುಜಿ. ಒಂದ್ ದಿವ್ಸ ನಾವು ಇಲ್ದಾಗ ಯಾರು ಮಾಡಂಗಿಲ್ಲ ಗುರುಜಿ ಮನೆಯಲ್ಲಿ. ಇಲ್ಲಿ ಏನಾಗತ್ತೆ ಹೇಳ್ತೀನಿ ನಿಮಗೆ. ಸಪೋಸ್ ನೀವ್ ಇರ್ಲಾರ್ದಾಗ ಮಾಡ್ಲಿಲ್ಲ ಅಂತ ಕೊಟ್ರೆ ಅದ್ರ ಮೇಲೆ ಸ್ವಲ್ಪ ಧೂಳು ಕುಂತಂದ್ರೆ ಇದು ಸ್ವಲ್ಪ ಡಿಸ್ಟರ್ಬೆನ್ಸ್ ಕೊಡುತ್ತೆ. ಹೌದನ್ರಿ ಗುರುಜಿ? ಇದೊಂದು ನೆನಪಿಟ್ಕೊಂಡ್ಬಿಡ್ರೆ. ಇವತ್ತ ಕ್ಲೀನ್ ಮಾಡಿಸ್ರಿ. ಆಲ್ಟರ್ನೇಟ್ ಡೇಸ್ ಸಪೋಸ್ ನೀವ್ ಇರ್ಲಿಲ್ಲ ಅಂದ್ರೆ ಮಿಸಸ್ ಅವ್ರು ಕ್ಲೀನ್ ಮಾಡ್ಲಿ. ಅದ ನಮ್ ಮಿಸಸ್ ಕೆಲವೊಂದು ದಿವಸ ಇರಂಗಿಲ್ಲ ಗುರುಜಿ, ನಾನೇ ಮಾಡ್ಬೇಕು. ಹೌದಾ? ನೀವ್ ಮಾಡಿದ್ರೆ ನೋಡ್ರಿ, ಮಾಡ್ರಿ. ಅದಕ್ಕೆ ಧೂಳು ಕುಂದ್ರಬಾರ್ದ್ರಿ. ಧೂಳು ಕುಂತಪ್ಪ ಅಂದ್ರೆ ಅದ್ರದ್ದು ಚಾರ್ಜ್ ಅಂದ್ರೆ ಅದು ಮುಂದೆ ಅದ್ರ ಪವರ್ ಇರಂಗಿಲ್ಲ. ಅದೇ ಧೂಳು ಕ್ಲಿಯರ್ ಹಾಕೋತ್ ಹೋತಂತ ತಿಳ್ಕೊಳ್ರಿ. ನಿಮಗೆ ಈಗ ಉಳಿದ್ರೆ ಎಲ್ಲ ಒಂದೇ ಇದಾಗೈತಿ, ಮನಿದ್ ಒಂದು ಶಾಂತತೆ ಅಂದ್ರೆ ಇದೊಂದು 4-5 ದಿವಸದಾಗ ನಿಮ್ ಫರ್ಕ್ ಗೊತ್ತಾಗುತ್ತೆ. ಆಮೇಲೆ ಅದ್ರ ಜೊತೆ ನೀವು ಏನ್ ಮಾಡ್ರಿ, ಸಪೋಸ್ ಅದನ್ನು ಡಿಫ್ರೆನ್ಸ್ ಕಡಿಮೆ ಕಾಣಕತ್ತಂದ್ರ ಅದ್ರ ಮೇಲೆ ಒಂದು ಲೈಟ್ ಬಿಡ್ರಿ, ಒಂದ್ 4 ತಾಸು ಲೈಟ್ ಉರಿಸ್ರಿ ಆ ಕ್ರಿಸ್ಟಲ್ ಮೇಲೆ. ಹೌದು. ಇದನ್ನ ಮಾಡ್ಬಿಟ್ರೆ ನೀವ ಹೇಳ್ತೀರಿ ಏನ್ರಿ ನಮ್ಮ ಮತ್ತ ಒಂದ್ ವಾರದಾಗ ಬಹಳ ಚೆನ್ನಾಗಿದೆ ಗುರುಜಿ. ಅದು ಒಂದು ಈಗ ಇತ್ತಿತ್ಲಾಗ ಏನ್ ಬೇಡ್ರಿ. ಅಲ್ಲಲ್ಲ, ಅದು ಏನೂ ಇರಂಗಿಲ್ಲ. ಇದು ಏನಾಗಿರುತ್ತೆ, ನಾವು ಸ್ವಲ್ಪ ರಿಸಲ್ಟ್ ಬರ್ಕೊಳ್ಳೆ ಒಂದೊಂದು ನಿಗ್ಲೆಕ್ಟ್ ಮಾಡ್ತೀವಿ. ನಾವು 1 ಗಂಟೆ ಹೊಡೆದ್ ಕಡಿಮೆ ಮಾಡ್ತೀವಿ, 2 ಗಂಟೆ ಹೊಡೆದ್ 1 ಗಂಟೆ ಒಂದ ಟೈಮ್ ಗಂಟೆ ಹೊಡ್ಯಾಕ್ ಶುರು ಮಾಡ್ತೀವಿ. ಹೌದ್ರಿ ಗುರುಜಿ. ಈಗ ಒಂದೊಂದ್ ಟೈಮ್ ಆಗಕತ್ತೈತ್ರಿ ಗುರುಜಿ. ಏನಂದ್ರ ಇಲ್ಲೇ ಕುಂತ ನಾ ಹೇಳ್ಬಿಡ್ತೀನಿ ಬೆಟ್ಟದ ಮಲ್ಲಪ್ಪ ಅವ್ರೆ. ಯಾಕಂದ್ರೆ ಇದು ನನ್ನಲ್ಲಿ ಲಕ್ಷಾನುಗಟ್ಲೆ ಕ್ಲೈಂಟ್ಸ್ ಏನದಾರ ಅಂದ್ರೆ ಒಂದ್ ರಿಸಲ್ಟ್ ಚಾಲು ಆತಲ್ಲ, ಇವು ಇರ್ಲಲ್ಲಪ್ಪ ನಾಳೆ ಮಾಡಿದ್ರ ಅಂತ ತಿಳ್ಕೊಂಡು ಹೋಗುತ್ತೆ. ಅದಕ್ಕೆ ನಮಗ ಅದು ಕೊಟ್ಟೈತಪ್ಪ ಇವತ್ತಂದ್ರೆ ಅದ್ರ ಬಗ್ಗೆ ನಾವು ಲಕ್ಷ್ಯ ಇಟ್ಕೊಂಡ್ಬಿಡ್ಬೇಕು. ಇವತ್ತಿಂದ ಅದನ್ನ ಮಾಡ್ರಿ. 1 ವಾರದಾಗ ನಿಮ್ ರಿಪೋರ್ಟ್ ಮತ್ತೆ ನಾನಾ ತಗೋತೀನಿ, ಖುದ್ದಾಗಿ ತಗೋತೀನಿ. ಗುರುಜಿ, ನಮ್ಮ ಮಗಳದೊಂದು ಜನನ ಆಗಿತ್ತಲ್ರಿ ಗುರುಜಿ, ಇದನ್ನ ಸರಳ ವಾಸ್ತು ಜೋಡಣೆ ಮಾಡಿದಾಗ. ಹೌದ್ರಿ. ಅವಳದು ವಿದ್ಯಾಭ್ಯಾಸ ಬಗ್ಗೆ ಹೇಳ್ರಿ. ಡೇಟ್ ಆಫ್ ಬರ್ತ್ ಹೇಳ್ರಿ. 17/9/2015. 2015 ಅಲ್ರಿ? ಹೌನ್ರಿ ಗುರುಜಿ. ಇಲ್ಲಿ ಏನ್ ಬರುತ್ತಂದ್ರ ನೈಋತ್ಯ ಅವಳ ದಿಕ್ಕಾಗತ್ತೆ, ಸ್ಟಡಿ ದಿಕ್ಕಾಗತ್ತೆ. ನೈಋತ್ಯ ಹೌನ್ರಿ ಗುರುಜಿ. 2015 ಅಲ್ರಿ? ಹೌನ್ರಿ ಗುರುಜಿ. 2015. ಹೌನ್ರಿ ಗುರುಜಿ. ಇಲ್ಲ, ನೈಋತ್ಯ ಅಲ್ರಿ. ಅವಳದ್ದು ದಿಕ್ಕ ಐತಲ್ಲ, ಪೂರ್ವ ದಿಕ್ಕಿಗೆ ಸ್ಟಡಿ ಮಾಡಿಸ್ಬೇಕು. ಓದುವಾಗ ಪೂರ್ವ ದಿಕ್ಕು ನೋಡ್ತಿರ್ಬೇಕು, ಮಲಿಕೊಳ ಪೂರ್ವಕ್ಕೆ ತಲೆ ಇರ್ಬೇಕು. ಪೂರ್ವಕ ತಲೆ ಇರ್ಬೇಕು. ಆಮೇಲೆ ಓದುವಾಗ ಪೂರ್ವಕ್ಕೆ ನೋಡ್ತಿರ್ಬೇಕು. ಮುಂದೆ ಸ್ವಲ್ಪ ದೊಡ್ಡಕ್ಕೆ ಆಯ್ತು. ಉಳಿದು ಸಹಿತ ಪೂರ್ವ ದಿಕ್ಕನ ಆಯ್ತೈತಿ. ಇನ್ನು ಮುಂದೆ ನಿಮ್ ಏನ್ ಪ್ರಾಪರ್ಟಿ ಮಾಡಿದ್ದು ಅಕ್ಕಿಗೂ ಬಹಳ ಸೂಟ್ ಆಗತ್ತ. ಹೌದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ದಾವಣಗೆರೆಯಿಂದ ಶತಿಯುಲ್ಲಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ಶತಿಯುಲ್ಲಾ ಅವರೇ, ದಯವಿಟ್ಟು ನೆಟ್ವರ್ಕ್ ಇರೋ ಸ್ಥಳಕ್ಕೆ ಬಂದು ಕರೆ ಮಾಡಿ, ಅಥವಾ ಟಿವಿ ನೋಡ್ತಾ ಮಾತಾಡ್ತಾ ಇದ್ರೆ ದಯವಿಟ್ಟು ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ಅಥವಾ ಕರೆ ಕಟ್ ಆಗುತ್ತೆ. ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಇಂದ ಬಹುಶಃ ಕರೆ ಕಟ್ ಆಗಿದೆ ಅಂತ ಭಾವಿಸ್ತೀನಿ. ಗುರುಜಿ, ಗುರಿಯನ್ನ ಸಾಧಿಸಬೇಕು ಅಂತಂದ್ರೆ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೋಬೇಕು? ನೋಡ್ರಿ, ನಾವು ಒಂದೇ ಆಂಗಲ್ ನೋಡೋದಂತಲ್ಲ, ಒಂದು ಗುರಿಯನ್ನು ಸಾಧಿಸ್ಬೇಕಾದ್ರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತಂದರೆ, ಮೊದಲು ಅವ್ರ ಇಂಟೆನ್ಷನ್ ಭಾಳ ಗುಡ್ ಇರಬೇಕು. ನನ್ನ ಗುರಿ
ಒಳ್ಳೆಯದಕ್ಕಂತನೇ ಇರಬೇಕು. ಅದೇ ಗುರಿ, ಅದರಿಂದ ನಾನು ಒಂದು 4 ದುಡ್ಡನ್ನು ಗಳಿಸಿ ಯಾರ ಕಣ್ಣಲ್ಲಿ ನೀರು ತರಿಸ್ತೀನಿ ಅಂತಂದ್ರೆ ಅದು ಎಂದೂ ಅರ್ಥ ಆಗಲ್ಲ, ಎಂದೂ ಅದು ಒಳ್ಳೇದಾಗೋದಿಲ್ಲ. ಅದಕ್ಕೆ ಯಾವಾಗಲೂ ಥಿಂಕಿಂಗು ಅಥವಾ ಗುರಿ ಒಂದು ಧನಾತ್ಮಕವಾಗಿ ಅಂಶವಾಗಿರಬೇಕದು. ಆಮೇಲೆ ಬರೀ ಧನಾತ್ಮಕವಾಗಿ ಅನ್ನೋದಂತಕ್ಕಿಂತ ಆ ಗುರಿಯಿಂದ ನನ್ನ ಒಂದು ಫೈದೆ ಆಗುತ್ತೆ, ನನಗೆ ಒಂದು ನನ್ನ ಒಂದು ನಾನು ಸಾಕಷ್ಟು ಅದರಲ್ಲಿ ಹಣ ಮಾಡ್ತೀನಿ ಅನ್ನುವಂಥ ಗುರಿ ಇಟ್ಕೊಳ್ಳೋಕ್ಕಿಂತ ನನ್ನ ಜೊತೆ 4 ಮಂದಿಗೆ ಅದರಿಂದ ಹೆಲ್ಪ್ ಏನಾಗಲಿಕ್ಕೆ ಸಾಧ್ಯ ಐತಿ ಅನ್ನುವಂಥ ಗುರಿ ಇತ್ತಂದರೆ ಬರೀ ನಂದು ಅನ್ನೋಕ್ಕಿಂತ ಇನ್ನೊಬ್ಬರಿಗೆ ಅದು ಎಷ್ಟು ಮಟ್ಟಿಗೆ ಸಹಾಯ ಆಗುತ್ತಂತ ಅನ್ನುವಂಥ ಒಂದು ಆ ರೀತಿಯಲ್ಲಿ ಗುರಿಯನ್ನು ಇಟ್ಕೊಂಡ್ರೆ ಅಂತಂದರೆ ಏನ್ರಿ ಅಂದ್ರೆ ನಾನು ಯಾವುದಕ್ಕೂ ಬಿಸ್ನೆಸ್ ಮಾಡಬಾರ್ದು ಅಥವಾ ನೀವು ಹಣ ಗಳಿಸ್ಕೊತ ಕುಂದಿರ್ತಿರಲ್ಲ ಮತ್ತು ಬೇರೆಯವ್ರಿಗಂತಲ್ಲ, ಆ ಒಂದು ಹಣ ಗಳಿಸಿದೊಳಗೂ ಸಹಿತ ಎಷ್ಟು ಮಂದಿಗೆ ನಾನು ಅನ್ನ ಹಾಕ್ಬೋದು ಅಥವಾ ಅದರಿಂದ ಎಷ್ಟು ಮಂದಿಗೆ ಅದು ಉಪಯೋಗ ಆಗ್ಬೋದು. ಇನ್ನು ಬಂದು ಇದ್ರೊಳಗೆ ನಾನು ಅದನ್ನು ಬೇರೆ ರೀತಿಯಲ್ಲಿ ಅಂದ್ರೆ ಒಂದು ಸೋಷಿಯಲ್ಕ್ಕಾಗಿ ನಾನು ಉಪಯೋಗ ಮಾಡ್ಬೋದು. ಈ ರೀತಿ ಅದನ್ನು ಒಂದು ಗುರಿಯನ್ನು ಇಟ್ಕೊಳ್ಳೋದು ಭಾಳ ಜರೂರಿ ಐತ್ರಿ. ಕರೆಕ್ಟ್. ಇದು 100ಕ್ಕೆ 100 ಅವ್ರದ್ದು ಸಕ್ಸಸ್ ರೇಟ್ ಆಗುತ್ತೆ. ಎದಕ್ಕಂದ್ರೆ ಅವರ ಒಂದು ಪ್ರಯತ್ನಕ್ಕೆ ಅವ್ರ ಗುರಿ ಮುಟ್ಲಿಕ್ಕೆ ಒಂದು ಶಕ್ತಿ ಅವ್ರಿಗೆ ಸಪೋರ್ಟ್ ಮಾಡುತ್ತಲ್ಲಿ. ಎದಕ್ಕಂದ್ರೆ ಹೀಸ್ ಇಂಟೆನ್ಷನ್ ಈಸ್ ವೆರಿ ಗುಡ್. ಅವನು ತಾನು ಒಳ್ಳೆಯತನನ ಮಾಡಬೇಕು ಅನ್ನುವಂಥದ್ದನ್ನು ಅಥವಾ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಒಂದು ಗುರಿ ಅವ್ರದ್ದು ರೇಂಜು ಸ್ಪೀಡು ಎಲ್ಲ ಡಿಫ್ರೆಂಟ್ ಇರುತ್ತೆ. ಯಾವಾಗ ಮನುಷ್ಯ ತಂದೆ ತಾನು ಅನ್ಕೊಂಡ ಅಂತಂದ್ರೆ ಅದು ಅಷ್ಟಕ್ಕೆ ಅದು ಸೀಮಿತ ಆಗತ್ತೆ. ಇದಕ್ಕೆ ನಾನು ನಂದು ಅನ್ನುವಂಥದ್ದಕ್ಕೆ ಸೀಮಿತ ಆಗುತ್ತೆ. ಅದು ಬ್ರಾಡ್ ವೇದಾಗ ಹೋಗಲ್ಲ. ಯಾವಾಗ ನಾವು ಬ್ರಾಡ್ ವೇದಾಗ ಹೋಗ್ಬೇಕಂತಂದ್ರೆ ಆ ಗುರಿ ಅನ್ನೋದು ಭಾಳ ಹೋಗ್ಬೇಕಾಗತ್ತೆ. ಮುಂದೆ ಅದ್ರ ಜೊತೆ ಐತಲ್ಲ, ನಾವು ಒಂದು ಸಲ ಗುರಿಯನ್ನು ಇಟ್ಕೊಂಡು ಅಂದರೆ ಅದರ ಬಗ್ಗೆ ನಮ್ಮ ಚಿಂತನೆ ಇರಬೇಕಾಗತ್ತೆ. ಸುಮ್ಮನೆ ಇವತ್ತು ಗುರಿ ಇಟ್ಕೊಂಡ್ವಿ, ನಾಳೆ ಅದ್ರ ಬಗ್ಗೆ ಪ್ರಯತ್ನ ಇಲ್ಲ, ಕೆಲಸ ಇಲ್ಲ ಅಂತಂದ್ರೆ ಅದು ಎಂದೂ ಇದಾಗೋದಿಲ್ಲ. ಎವ್ರಿ ಮೂಮೆಂಟ್ ದಟ್ ವಿಜುವಲೈಸೇಷನ್ ಶುಡ್ ಬಿ ದೇರ್. ಆ ವಿಜುವಲೈಸೇಷನ್ ಅನ್ನುವಂಥದ್ದು ಕಣ್ಣಿಗೆ ಕಾಣ್ತಿರ್ಬೇಕು. ಈ ಜಗನ ನಾ ಮುಟ್ಟಬೇಕು ಅನ್ನೋದಂತಂದ್ರೆ ದಿವಸ ಅವ್ನ ಕಣ್ಣಿಗೆ ಅದೇ ಕಣ್ಣಿಗೆ ಕಾಣ್ತಿರ್ಬೇಕು. ಆಮೇಲೆ ಇಂಟೆನ್ಷನ್ ಗುಡ್ಡಿದ್ದಾಗ, ವಿಜುವಲೈಸೇಷನ್ಸ್ ಇದ್ದಾಗ ಅವನಿಗೆ ಥಾಟ್ಸ್ ಬರಲಿಕ್ಕೆ ಶುರು ಆಗುತ್ತೆ. ನೀನು ಹಿಂಗೆ ಪ್ರಯತ್ನ ಮಾಡು, ನಿನಗೆ ಆ ಜಯ ಸಿಗುತ್ತೆ, ಆ ಗುರಿಯನ್ನು ಮುಡ್ತೀನಿ ನೀನು ಅಂತ ಅನ್ನುವಂಥದ್ದು ಥಾಟ್ಸು ಅವನ ಇಂಟ್ಯೂಷನ್ಲಿಂದ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ರಿಯಾಲಿಸ್ಟಿಕ್ದೊಳಗೆ ಅವನು ಕ್ಲಿಯರ್ ಇದ್ದ ತನ್ನ ಥಾಟ್ಸಿಗೆ ಅಂತ ತಿಳ್ಕೊಂಡಂತಂದ್ರೆ ಅಥವಾ ತನ್ನ ಒಂದು ಗುರಿಗೆ ಕ್ಲಿಯರ್ ಇದ್ದ ಅಂತಂತಂದ್ರೆ ಆಟೋಮೆಟಿಕ್ ಅವನಿಗೆ ದಾರಿ ತೋರಿಸ್ಲಿಕ್ಕೆ ಶುರು ಮಾಡುತ್ತೆ. ಆ ಒಂದು ಪ್ರಯತ್ನ ಒಂದು ಇನ್ನೊಂದು ಶಕ್ತಿ ಅವನ್ನ ಮುಂದೆ ಆ ಗುರಿ ಮುಟ್ಸ್ಲಿಕ್ಕೆ ತನ್ನೊಂದು ಆ ಪ್ರಭಾವನ ಬೀರ್ಲಿಕ್ಕೆ ಶುರು ಮಾಡುತ್ತೆ. ಅವಾಗ ಆ ಮನುಷ್ಯನಿಗೆ ಏನಿದೆ ಅಲ್ಲ, ಒಂದು ಅಗಾಧ ಶಕ್ತಿ ಇರುತ್ತೆ. ಶಕ್ತಿ ಒಂದಲ್ಲ, ಅವ ಎಂದೂ ಅಧೈರ್ಯನೇ ಆಗೋದಿಲ್ಲ. ಏನ್ರಿ ಬೇಕಾದಂಥ ಸಿಚುವೇಶನ್ಸ್ ಬಂದರೂ ಸಹಿತ ಅವನಲ್ಲಿ ಒಂದು ಶಕ್ತಿ ಹೆಂಗಂತಂದ್ರೆ ವೆರಿ ಕಾನ್ಫಿಡೆಂಟ್ಲಿ ಅವನು ಮುಂದೆ ಹೋಗೋಕೆ ಶುರು ಮಾಡ್ತಾನೆ. ಅದಕ್ಕೆ ಒಂದು ಇವು ಬೇಸಿಕ್ ತಯಾರಾಗಿ ಅಂದ್ರೆ ನಾನು ಒಂದು ಕ್ಲಿಯರ್ ಇಟ್ಕೊಂಡು ನನ್ನ ಒಳಗಿನ ಮನಸ್ಸಿನಿಂದ ನಾನು ಕ್ಲಿಯರ್ ಇಟ್ಕೊಂಡು ಯಾವುದೇ ಹೆಜ್ಜೆ ಹಾಕಿದ ಯಾವುದೇ ಗುರಿ ಇಟ್ಕೊಂಡ ಅಂತಂದ್ರೆ ಅಲ್ಲಿ ಅವನಿಗೆ ಜಯ ಸಾಧಿಸೋದು ಗ್ಯಾರಂಟಿ, ಆ ಗುರಿ ಮುಟ್ಟೋದು ಗ್ಯಾರಂಟಿ ಅಂತ ತಿಳ್ಕೊಂಡು. ಖಂಡಿತ ಗುರೂಜಿ, ನಿಜ. ಸುಭಾಷ್ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಭಾಷ್ ಅವ್ರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 20/7/89. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳ್ರಿ ಸುಭಾಷ್ ಅವರ. ನಮಸ್ಕಾರ ಗುರುಜಿ. ನಮಸ್ಕಾರ ರೀ. ನಿಮ್ ಕೂಡ ಮಾತಾಡಿ ತುಂಬಾ ಖುಷಿ ಆಗ್ತಾ ಇದ್ದಾರೆ ಗುರುಜಿ. ನಮಗೂ ಭಾಳ ಖುಷಿ ಆಗತ್ರಿ. ಹಾ ಗುರುಜಿ, ಅವರ ಲೈನ್ ಅಲ್ಲಿ ತುಂಬಾ ದಿವಸ ಟ್ರೈ ಮಾಡ್ತಾ ಇದ್ದೇವೆ, ಹತ್ತಾನೆ ಇರಲಿ ಗೊತ್ತಾಗ್ತದೆ. ಹೌದಲ್ರಿ? ಹಾಂ ಸರ್, ಇವಾಗಲೇ ನಿಮ್ದು ಗುರುಜಿ ಇವಾಗಲೇ ನಾನು ಅಳವಡಿಸ್ಕೊಂಡಿದ್ದೀನಿ. ಈಗ ಅಳವಡಿಸ್ಕೊಂಡಿರಲ್ಲ, ಎಲ್ಲ ಮಾಡ್ತಾ ಇದ್ದೀರಲ್ರಿ? ಹೌದು ಸರ್, ಮಾಡ್ತಾ ಇದೀನಿ. ಒಂದು 20-25 ದಿವಸ ಆಯ್ತು ಸರ್ ಮಾಡಿ. ಹೌದಲ್ರಿ? ಹೌದು ಹೌದು. ಮತ್ತೇನಲ್ಲ ಸರ್, ಹೀಗೆ ಕಾಲ್ ಮಾಡ್ಕೊಂಡು ಫೋನ್ ಮಾಡಿ ಸರ್. ಅದು ನನ್ನ ಸರ್ ನಂದು ಬರ್ತ್ ಡೇಟ್ ಚೇಂಜ್ ಆಗಿದೆ ಸರ್. ಸರ್ ಹೇಳ್ರಲ್ಲ. ನಂದು 90 ಅಂತ ಹೇಳಿದ್ರು. ನಾನು ಹೇಳಿದ್ದೆ, ನಿಮ್ಮ ಸಿಬ್ಬಂದಿ ಬಂದಿದ್ರು ಅವ್ರು ಕೂಡ. ಹೌದ್ರಿ. ಅದು 89 ಅಂತ ನಮ್ಮ ಮಮ್ಮಿ ಹೇಳ್ತಾ ಇದ್ದಾರೆ. 89 ಅಂತ ಹೇಳ್ತಾ ಇದ್ದಾರೆ. ಹೌದಾ ಸರ್? ನಾವು ಇದು ನಿಮ್ಮ ಇವ್ರು ಬಂದಿದ್ರಲ್ಲ ಮೊನ್ನೆ, ನಾವು ತಗೊಂಡಿದ್ವಲ್ಲ, ಅವ್ರು ಕೂಡ ಹೇಳಿದ್ನ 89 ಅಂತ. ಅದೇ ತರ ಅವರು ನಮ್ಮ ದಿಕ್ಕನ್ನ ಹೇಳಿದ್ರು. ಅಲ್ರಿ, ಈಗ 89 ಪ್ರಕಾರ ಹೇಳ್ಯಾರೋ 90 ಪ್ರಕಾರ ಹೇಳ್ಯಾರೋ? 89 ಪ್ರಕಾರ ಹೇಳಿದಾರೆ. ಈಗ ತಾಯಿಯವರು ನೋಡ್ರಿ, ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರ ನಿಂದು 89 ಅಪ್ಪ ಅಂತಂದ್ರೆ 89 ಕರೆಕ್ಟ್ ಇರ್ತೈತಿ. ಬರ್ತ್ 89 ಕರೆಕ್ಟ್ ರೀ. ಆಯ್ತು. 89 ದಂಗೆ ಈಗ ಏನ್ ಹೇಳಿದಾರಲ್ರಿ ಸುಭಾಷ್ ಅವ್ರ, ಅದನ್ನ ಚಾಚು ತಪ್ಪದೆ ಅಳವಡಿಸ್ಕೊಂಡ್ಬಿಡ್ರಿ. ಹಾ ಸರ್. ನೀವು ಕೆಲವೇ ದಿನದಲ್ಲಿ ಐತಲ್ಲ ಮನೆಯಲ್ಲಿ ಒಂದು ವಾತಾವರಣ ಚೇಂಜ್ ಆಗ್ತಾ ಇದೆ ಅಂತ ತಿಳ್ಕೊಂಡು ನಿಮ್ ಕೈ ನೀವಾಗ್ಲೇ ನಿಮ್ಗೊಂದು ಅನುಭವ ಬಂದ್ಬಿಡ್ತದ. ಹೌದು, ಆಯ್ತು ಸರ್. ನನ್ಗೆ ಇನ್ನೊಂದು ಮನೆ ಇದೆ ಸರ್, ಹಸುಗಳ ಮನೆ. ಹಸು ತನ್ನನ್ನು ರೈತ ಒಬ್ಬ ಹಸು. ಅದ್ರ ಹಸು ಆ ಮನೆಯೊಳಗೆ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ. ಅದಕ್ಕೆ ಏನ್ ಮಾಡಿ ಸರ್? ಸರ್ ಏನಿಲ್ರಿ, ಆ ಪ್ರಾಬ್ಲಮ್ ಬರ್ದ್ರೆ ಒಂದ್ಸಲ ನಮ್ಮವ್ರು ಬಂದ ತೋರಿಸ್ಬಿಡ್ಬೇಕಾಯ್ತ್ರಿ ಅವ್ರಿಗೆ. ಸರ್ ಒಂದೇ ಮನೆ ನೋಡುದು ಅಂತ ಹೇಳಿದ್ರು ಅವ್ರು ಸರ್. ಅಲ್ಲ ಇರ್ಲಿ, ಬಟ್ ಎದಕ್ಕಂದ್ರೆ ಫಿಕ್ಸ್ ಆಗಿರ್ತಾವಲ್ಲ ಅಪಾಯಿಂಟ್ಮೆಂಟ್, ಹಂಗೆ ಇರುತ್ತೆ ಏನ್ರಿ. ಅದಕ್ಕೆ ಇನ್ನೊಂದ್ಸಲ ಕರ್ಸ್ಕೊಡ್ರಿ. ಏನ್ ಬೆಳಗಾವದಲ್ಲಿ ನೀವು ಅಲ್ಲಿ ಸನಿಹದಲ್ಲಿ ಎಲ್ಲಿ ಇರ್ತಿರಲ್ಲ,
ಹಾ ಸರ್ ನಮ್ಮವ್ರು ಬಂದು ನೋಡೋದೇನು ಪ್ರಶ್ನೆ ಇಲ್ಲ. ಯಾವುದೇ ತೊಂದರೆ ಅನ್ನಿಸ್ತಂತ ತಿಳ್ಕೊಳ್ರಿ. ಹಾ ಸರ್ ಯಾವುದೇ ತೊಂದರೆ ಜೀವನದಲ್ಲಿ ಬರಬೇಕಾದ್ರೆ ಅವ್ರ ಮನೆ ಮತ್ತು ಅವ್ರ ಉದ್ಯೋಗ ಸ್ಥಳದಿಂದ ಅನ್ನೋದು ಎಂದೂ ಯಾರೂ ಮರಿಬಾರಂಗಿಲ್ಲ. ಹಾ ಸರ್ ಅದಕ್ಕೆ ಸಣ್ಣ ಟ್ರೀಟ್ಮೆಂಟ್ ಕೊಟ್ಟದ್ದಾತಂದ್ರೆ ಹಾ ವೈಜ್ಞಾನಿಕವಾಗಿ ಅವ್ನು ಕೆಲವೇ ದಿನದಲ್ಲಿ ಐತಲ್ಲ ಅಗಾಧ ಬದಲಾವಣೆಯನ್ನು ಕಾಣಲಿಕ್ಕೆ ಈ ಸಾಧ್ಯ. ಹಸು ಮನೆಗಳು ಅಳವಡಿಸ್ಕೊಡ್ತೀರಾ ಸರ್ ನೀವು? ಅಲ್ರಿ ಅದು ನೋಡ್ಲಿ ಅವರು ಒಂದ್ಸಲ ಎಕ್ಸಾಕ್ಟ್ಲಿ ಏನೈತಿ, ಅದು ನಿಮ್ಗೆ ಯಾಕೆ ಅದು ಇಂಪ್ಯಾಕ್ಟ್ ಕೊಡ್ತೈತಿ ಏನೈತಿ ಅನ್ನೋದು ಒಂದು ನೋಡಿದ್ರಂತಂದ್ರೆ ಹಾ ಸರ್ ಪಕ್ಕಾ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಅವರು ಒಂದು ಡಿಸಿಷನ್ ಬರ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನಿಮಗೂ ಇದೇ ರೀತಿಯಾದ ಯಾವುದೇ ಸಮಸ್ಯೆ ಇದ್ದಲ್ಲಿ ಖಂಡಿತ ನಮಗೆ ಕರೆ ಮಾಡಿ. ನಮ್ಮ ಸಂಖ್ಯೆಗಳು ಹೀಗಿವೆ: 9448286755, 9448286756. ವೆಬ್ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ, www.saralavastu.com. ಹಾಗೆ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ಸರಳವಾಸ್ತು ಅಂತ ಟೈಪ್ ಮಾಡಿದ್ರೆ ಸಾಕು, ನಮ್ಮ ಅಪ್ಲಿಕೇಶನ್ ಲಭ್ಯವಾಗುತ್ತೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಒಳ್ಳೆ ಹಾಗೂ ಕೆಟ್ಟ ದಿಕ್ಕುಗಳ ಬಗ್ಗೆ ಮಾಹಿತಿನ ಪಡ್ಕೋಬಹುದು. ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ. Dum dum tara dum dum tara dum dum tara tara na 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 dum dum tara dum dum tara 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 dum dum tara dum dum tara dum tara. ನಿಮ್ಮ ಸಮಸ್ಯೆ ಏನೇ ಇರಲಿ, ನೀವು ಬಯಸಿದಲ್ಲಿ ನಮ್ಮ ವಾಸ್ತು ತಜ್ಞರು ನಿಮ್ಮ ಮನೆಗೆ ಭೇಟಿ ನೀಡಿ ನೀವು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ನಿಮಗೆ ಕೂಲಂಕುಷವಾಗಿ ವಿವರಿಸುತ್ತಾರೆ. ಅದಕ್ಕೆ ತಗುಲುವ ವೆಚ್ಚ ಕೇವಲ 500 ರೂಪಾಯಿ. ಅವರು ಹೇಳಿದ್ದು ನಿಜ ಅನ್ನಿಸಿದಲ್ಲಿ ನೀವು ನಮ್ಮ ಸರಳ ವಾಸ್ತು ಪರಿಹಾರಗಳನ್ನು ಅಳವಡಿಸಿಕೊಳ್ಳಬಹುದು. ಪರಿಹಾರಕ್ಕೆ ತಗುಲುವ ವೆಚ್ಚದ ಬಗ್ಗೆ ತಜ್ಞರೇ ತಿಳಿಸುತ್ತಾರೆ. ಸರಳ ವಾಸ್ತು ಸೇವೆಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9448286755 ಅಥವಾ 9448286756. ವೆಬ್ ವಿಳಾಸ www.saralavastu.com.